ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಕೌಸಲ್ಯ ಕಹ ಧೀರ್ ಧರಿ ಸುನಹು ದೇವಿ ಮಿಥಿಲೇಸಿ ಕೋ ಬಿಬೇಕ ನಿಧಿ ಬಲ್ಲಭಹಿ तुम्हहि सकई उपदेसी रानी राय सन अवसर पाई अपनी भांति कहब समुझाई रखी यही लखन भरत गवनहि बन जौ यह मत माने महीप मन तौ भल जतन करब सुबिचारी मोरे सोचु भरत करि भारी गूढ़ स्नेह भरत मन माही रहे नीक मोही लागत नाही लखी सुभावु सुनी सरल सुबानी सब भई मगन करुण रस रानी नभ प्रसून झरी धन्य धन्य धुनि शिथिल स्नेह सिद्ध जोगी मुनि सबुर निवासु बिथकी लखी रहेवु तब धरी धीर सुमित्रा कहेवु देवी दंड जुग जामिनी बीति ರಾಮ ಮಾತು ಸುನಿ ಉಠಿ ಸಪ್ರೀತಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕೌಸಲ್ಯೆ ಭರತನ ಗುಣ ಎಂಥದ್ದು ಅಂತ ವಿವರಣೆ ಮಾಡಿ ಹೇಳ್ತಾಳಲ್ಲ, ಆಗ ಅವಳ ಮಾತನ್ನು ಕೇಳಿ ಎಲ್ಲ ರಾಣಿಯರು ಕೂಡ ಸ್ನೇಹ ವಿಕಲರಾಗ್ತಾರೆ. ಎಲ್ಲರಿಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ಆ ಪ್ರೀತಿ ಅನ್ನೋದು ಉಕ್ಕಿ ಹರಿಯತ್ತೆ. ಕೌಸಲ್ಯೆ ಮತ್ತೆ ಧೈರ್ಯ ತಂದು ಹೇಳ್ತಾಳೆ, ಓ ದೇವಿ ಮಿಥಿಲೇಶ್ವರಿ ಅಂತಂದ್ರೆ ಮಿಥಿಲಾ ನಗರದ ರಾಣಿ ಅಲ್ವಾ ಅವಳು, ಅದಕ್ಕೆ ಆ ರೀತಿ ಅವಳು ಕರೀತಾಳೆ. ವಿವೇಕ ನಿಧಿಯಾದ ಜನಕ ಮಹಾರಾಜನ ಅಂದ್ರೆ ವಿವೇಕದ ನಿಧಿ, ಎಷ್ಟು ವಿವೇಕ ಇದೆ ಅಂತಂದ್ರೆ ಜನಕ ಮಹಾರಾಜನಿಗೆ, ಯಾಕಂದ್ರೆ ಅವನು ಮಹಾನ್ ಜ್ಞಾನಿ, ನನಗೆಲ್ಲ ವಿಚಾರಗಳು ತಿಳಿದಿದೆ, ವಿವೇಕ ಕೂಡ ತುಂಬಿ ತುಳುಕ್ತಾ ಇದೆ. ಅಂದರೆ ಏನು ನಿರ್ಧಾರ ತಗೋಬೇಕು, ಯಾವ ಸಮಯದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಲ್ಲದರ ಬಗ್ಗೆನೂ ಅವರಿಗೆ ವಿವೇಕ ಇದೆ. ಅಂಥ ಮಹಾರಾಜನ ವಲ್ಲಭೆ ಅಂದರೆ ನೀನು ರಾಣಿ, ಅದಕ್ಕೆ ನಿಮಗೆ ಯಾರು ಉಪದೇಶ ಮಾಡೋದಕ್ಕಾಗುತ್ತೆ ಅಂದರೆ ಅಂಥ ರಾಜನ ರಾಣಿ ನೀವು ಕೂಡ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥವ್ರು, ಅಥವಾ ನಿಮಗೂ ಕೂಡ ಆ ವಿವೇಕ ಅನ್ನೋದಿದೆ ಅಂತಂದ್ಬಿಟ್ಟು ಇಲ್ಲಿ ಇಂಡೈರೆಕ್ಟಾಗಿ ಅವ್ರು ಹೇಳ್ತಾ ಇದ್ದಾರೆ. ಮಹಾರಾಣಿ ಅವಕಾಶ ಸಿಕ್ಕಿದಾಗ ನೀವು ಮಹಾರಾಜರಲ್ಲಿ, ಅಂದರೆ ಇಲ್ಲಿ ಕೌಸಲ್ಯ ಕೇಳ್ಕೊಳ್ತಾ ಇದ್ದಾಳೆ ಏನು ಅಂತಂದರೆ, ನೀವು ಯಾವಾಗ ಜನಕ ಮಹಾರಾಜರು ಫ್ರೀಯಾಗಿರ್ತಾರೋ, ಅಂದರೆ ಅವ್ರ ಮೈಂಡು ಫ್ರೆಶ್ ಆಗಿರುತ್ತೋ ಸಮಯ ನೋಡಿಬಿಟ್ಟು ಲಕ್ಷ್ಮಣ ಅಯೋಧ್ಯೆಯಲ್ಲಿ ಇರಬೇಕು, ಶ್ರೀರಾಮನ ಸೇವೆಗೆ ಭರತ ಕಾಡಿಗೆ ಹೋಗಬೇಕು, ಆ ರೀತಿ ನೀವು ಅವ್ರ ಹತ್ರ ಮಾತಾಡಿ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ನೋಡಿ, ಇಲ್ಲಿ ಕೌಸಲ್ಯೆ ರಾಮನನ್ನು ವಾಪಸ್ ಬರಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇಲ್ಲ. ಯಾಕಂದರೆ ಜನಕ ಮಹಾರಾಜ ಮಾತಾಡಿದ್ರೆ ಏನಾದರೂ ಒಂದು ಕೆಲಸ ಆಗ್ಬೋದಲ್ಲಿ, ಆದರೂ ಕೂಡ ಇಲ್ಲಿ ಸ್ವಾರ್ಥ ಅನ್ನೋದನ್ನು ನೋಡ್ತಾ ಇಲ್ಲ. ಅದೇ ನಾವಾಗಿದ್ರೆ ಏನು ಮಾಡ್ತಾ ಇದ್ವಿ, ನಮ್ಮ ಹೊಟ್ಟೆಲಿ ಹುಟ್ಟಿರೋ ಮಕ್ಕಳನ್ನು ಫಸ್ಟು ಸೇಫ್ ಮಾಡಬೇಕು, ಅವರನ್ನ ಸುರಕ್ಷಿತವಾಗಿಡೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ 4 ಮಕ್ಕಳನ್ನು ಒಂದೇ ರೀತಿ ನೋಡ್ತಾ ಇದ್ರು ಆ ತಾಯಂದರು. ಅದಕ್ಕೋಸ್ಕರನೇ ಇಲ್ಲಿ ರಾಮನ ಬಗ್ಗೆ ಕೇಳ್ಕೊಳ್ಳಿಲ್ಲ. ಇಲ್ಲಿ ಲಕ್ಷ್ಮಣ ಅವನು ಅಯೋಧ್ಯೆನಲ್ಲಿರಲಿ, ಭರತ ಬೇಕಾದರೆ ರಾಮನ ಜೊತೆ ಕಾಡಿಗೆ ಹೋಗಲಿ ಅಂದ್ಬಿಟ್ಟು ಕೌಸಲ್ಯ ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ನಮಗೇನು ಅನಿಸುತ್ತೆ, ಲಕ್ಷ್ಮಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳ ಇವಳು ಅಂತ ಅನಿಸುತ್ತೆ. ಆದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇಲ್ಲಿ ಅವಳು ಭರತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಶ್ರೀರಾಮನ ಸೇವೆಗೆ ಭರತ ಕಾಡಿಗೆ ಹೋಗಲಿ ಅಂತಂದ್ಬಿಟ್ಟು ನೀವು ಮಾತಾಡಿ, ಇಲ್ಲಿ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ, ನೀವೇ ಹೇಳಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾಳೆ. ಈ ವಿಷಯ ರಾಜನ ಮನಸ್ಸಿಗೆ ಹಿಡಿಸಿದ್ರೆ, ಸರಿ ಅಂತ ಅನಿಸಿದ್ರೆ ಅವ್ರು ಅದಕ್ಕಾಗಿ ಪ್ರಯತ್ನ ಮಾಡಲಿ. ಇವಾಗಿನ್ನೂ ಮಾತಾಡಿಲ್ಲ ಅಲ್ವಾ, ಹೋಗಿ ರಾಮನ ಹತ್ರ ಗುರುಗಳ ಹತ್ರ ಅವರು ಮಾತಾಡಲಿ. ಇಲ್ಲಿ ಫೋರ್ಸ್ ಕೂಡ ಮಾಡ್ತಾ ಇಲ್ಲ ಅವಳು ಹೀಗೇ ಮಾಡಬೇಕು ಅಂತ, ಆದರೆ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಅವ್ರ ಮನಸ್ಸಿಗೆ ಈ ವಿಷಯ ಏನಾದರೂ ಹಿಡಿಸಿದ್ರೆ, ಹೌದು ಮಾಡಬಹುದು ಅನಿಸಿದ್ರೆ ಅವರು ಇದಕ್ಕೆ ಪ್ರಯತ್ನ ಮಾಡಲಿ. ಇಲ್ಲಿ ಭರತನನ್ನು ರಾಮನ ಜೊತೆ ಕಳಿಸೋದಕ್ಕೆ ಕಾರಣ ಕೂಡ ಹೇಳ್ತಾ ಇದ್ದಾಳೆ. ಏನು ಅಂತಂದರೆ, ನನಗೆ ಭರತನ ಬಗ್ಗೆನೇ ದೊಡ್ಡ ಚಿಂತೆ ಆಗೋಗಿದೆ. ಭರತನಿಗೆ ಶ್ರೀರಾಮನ ಮೇಲೆ ಅಪಾರವಾದಂತಹ ಗೂಢ ಪ್ರೇಮವಿದೆ. ನೋಡಿ, ಎಲ್ಲರಿಗೂ ಗೊತ್ತಿರೋದೇನು, ಲಕ್ಷ್ಮಣ ರಾಮನನ್ನು ತುಂಬ ಪ್ರೀತಿಸ್ತಾನೆ, ಅವನ ಜೊತೆನೇ ಯಾವಾಗಲೂ ಇರ್ತಾನೆ ಅಂತಂದ್ಬಿಟ್ಟು. ಆದರೆ
ಎಲ್ಲರಿಗಿಂತ ಹೆಚ್ಚಾಗಿ ರಾಮನನ್ನ ಪ್ರೀತಿಸೋನು ಯಾರು ಅಂತಂದ್ರೆ ಭರತ. ಅವನು ಎಲ್ಲರ ಮುಂದೆ ತೋರಿಸ್ಕೊಳ್ಳೋದಿಲ್ಲ, ಅವನು ಮನಸ್ಸು ಒಳಗಡೆನೆ ಪ್ರೀತಿಸ್ತಾನೆ. ಅವನ ಪ್ರೀತಿ ಗೂಢವಾಗಿರುವಂಥದ್ದು. ಅಯೋಧ್ಯೆಯಲ್ಲಿರೋದು ಅವನು ಸರಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೇನು ಕಾರಣ ಅಂತಂದ್ರೆ ಅಯೋಧ್ಯೆಯಲ್ಲೇ ಅವನೇನಾದರೂ ಇದ್ರೆ ಅಂದರೆ ರಾಮನನ್ನು ತುಂಬ ಪ್ರೀತಿಸ್ತಾನಲ್ಲ, ಆ ಪ್ರೀತಿಯ ವಶದಿಂದ ಅವನು ದೇಹತ್ಯಾಗವನ್ನು ಕೂಡ ಮಾಡಬಹುದು. ಈಗ ಇಲ್ಲಿ ಕೌಸಲ್ಯಗೆ ಭಯ, ಹೇಗೆ ದಶರಥ ಮಹಾರಾಜ ರಾಮ ಇಲ್ಲದೆ ಅವನು ತನ್ನ ಪ್ರಾಣವನ್ನೇ ಬಿಟ್ಬಿಟ್ನೋ ಅದೇ ರೀತಿ ಭರತ ಕೂಡ ತುಂಬ ಪ್ರೀತಿಸ್ತಾನೆ ತನ್ನ ಅಣ್ಣನನ್ನು, ಅವನು ಕೂಡ ಅದೇ ರೀತಿ ಮಾಡಿಬಿಡಬಹುದು ಅಂತ ಅವಳು ಯೋಚನೆ ಮಾಡಿ ಕೌಸಲ್ಯಾದೇವಿಗೆ ಅವಳು ಯೋಚನೆ ಮಾಡಿ ಈ ರೀತಿ ಕೇಳ್ಕೊಳ್ತಾಳೆ. ಕೌಸಲ್ಯಾದೇವಿಗೆ ಭರತನ ಮೇಲೆ ಇರುವಂತಹ ಪ್ರೇಮಾತಿರೇಕದ ಸ್ಥಿತಿಯನ್ನು ಗಮನಿಸಿ ಆಕೆಯ ನಿಷ್ಕಪಟವಾದಂತಹ ಮಾತುಗಳನ್ನು ಕೇಳಿ ಎಲ್ಲ ರಾಣಿಯರು ಕೂಡ ಕರುಣರಸದಲ್ಲಿ ಮುಳುಗೋಗ್ತಾರೆ. ಆಕಾಶದಲ್ಲಿ ಹೂವಿನ ಮಳೆ ಸುರಿಯತ್ತೆ, ಧನ್ಯ ಧನ್ಯ ಅನ್ನುವಂತಹ ಜಯಘೋಷ ಮೊಳಗುತ್ತೆ. ಅಂದರೆ ಇಲ್ಲಿ ಯಾರೂ ಸ್ವಾರ್ಥವಿಲ್ಲದೆ ಆ ಪ್ರೀತಿಯನ್ನು ನೋಡಿ ಡಿಸಿಷನ್ಗಳನ್ನು ತಗೊಳ್ತಾರೋ ಅವರಿಗೆ ವಿಶೇಷವಾದಂತಹ ಗೌರವ ಸಿಗುತ್ತೆ. ಅದು ದೇವತೆಗಳಿಗೂ ಇಷ್ಟ ಆಗುತ್ತೆ, ಬರೀ ಮನುಷ್ಯರಿಗೆ ಅಲ್ಲ ದೇವತೆಗಳಿಗೂ ಕೂಡ ಇಷ್ಟ ಆಗುತ್ತೆ. ಸಿದ್ಧರು, ಯೋಗಿಗಳು, ಮುನಿಗಳು ಭರತನ ರಾಮ ಪ್ರೇಮದಿಂದ ಪರವಶರಾಗಿ ಹೋಗ್ತಾರೆ. ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿ ಇಡೀ ರಾಣಿವಾಸವು ಕೂಡ ಸ್ತಬ್ಧವಾಗೋಗುತ್ತೆ. ಆಗ ಸುಮಿತ್ರಾದೇವಿ ಏನು ಮಾಡ್ತಾಳೆ, ಧೈರ್ಯವನ್ನು ತಂದ್ಕೊಂಡು ಹೇಳ್ತಾಳೆ, ಎಲ್ಲರೂ ಈಗ ನಿಶ್ಶಬ್ದವಾಗಿಬಿಟ್ಟಿದ್ದಾರಲ್ಲ, ಈಗ ಏನಾದರೂ ಒಂದು ಮಾಡಬೇಕು ಅಂತ ಅವಳೇನು ಮಾಡ್ತಾಳೆ, ದೇವಿ 2 ಗಳಿಗೆ ರಾತ್ರಿ ಕಳೆದಿದೆ, ಅಂದರೆ ರಾತ್ರಿ ತುಂಬ ಹೊತ್ತಾಗ್ಬಿಟ್ಟಿದೆ ಅಂತಂದ್ಬಿಟ್ಟು ಹೇಳ್ತಾಳೆ. ಯಾಕಂದರೆ ಅವರೆಲ್ಲ ದಣದೆಲ್ಲ ಬಂದಿರ್ತಾರಲ್ಲ, ರೆಸ್ಟ್ ತಗೊಳ್ಳಿ, ನಾಳೆ ಬೆಳಗ್ಗೆ ಮಾತಾಡೋಣ ಅನ್ನೋ ರೀತಿ ಅವರಿಗೆಲ್ಲ ಸಮಯ ಹೋದಂಥ ಪರಿವೇನೇ ಇರೋದಿಲ್ಲ ಎಲ್ಲರಿಗೂ. ಅದಕ್ಕೆ ಇವಳು ಎಚ್ಚರಿಸ್ತಾಳೆ. ಇದನ್ನು ಕೇಳಿದ ಮೇಲೆ ರಾಮನ ಜನನಿಯಾದಂತಹ ಕೌಸಲ್ಯಾದೇವಿ ಅಲ್ಲಿಂದ ಎದ್ದೊಳ್ತಾಳೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.